ನಮಸ್ಕಾರ ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಮನೆಯಿಂದ ಅಪ್ರಾಪ್ತೆ ಅಪಹರಣ ಆರೋಪ. 30 ವರ್ಷದ ಯುವಕ 13 ವರ್ಷದ ಮಗಳನ್ನ ಕರೆದೊಯ್ದಿದ್ದಾನೆ. ನ್ಯಾಯಕ್ಕಾಗಿ ತಾಯಿ ಕಣ್ಣೀರು. ಮಂಡ್ಯದಲ್ಲಿ ತಾರಕಕ್ಕೇರಿದ ಪಾದಯಾತ್ರೆ ಪಾಲಿಟಿಕ್ಸ್. ಮಾಜಿ ಶಾಸಕ ಪ್ರೀತಂ ಗೌಡ ಭಾವಚಿತ್ರವಿದ್ದ ಫ್ಲೆಕ್ಸ್ಗೆ ಬೆಂಕಿ ಹಾಕಿದ ಕಿಡಿಗೇಡಿಗಳು. ಬುಧವಾರ ತಡರಾತ್ರಿ ಘಟನೆ. ನಮ್ಮ ಸರ್ಕಾರ ಹಗರಣ ಮಾಡಿದೆ ಎಂದು ಬಿಜೆಪಿ ಜೆಡಿಎಸ್ ನಡೆಸುತ್ತಿರುವ ಪಾದಯಾತ್ರೆ ಹಾಸ್ಯಾಸ್ಪದ. ಮೈಸೂರಿನ ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ 5 ರಿಂದ 10 ಸಾವಿರ ಮಂದಿ ಭಾಗಿ. ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಡಿ ತಾರಾಚಂದನ್ ಮಾಹಿತಿ. ಅರಸೀಕೆರೆ ತಾಲೂಕಿನ ಗಂಡಸಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗ್ರಾಮವೊಂದರಲ್ಲಿ ಅಪ್ರಾಪ್ತೆಯನ್ನ ಅಪಹರಣ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಕೊಡಗುಂದಿ ಗ್ರಾಮದ ಮಿಥುನ್ ಎಂಬಾತನೇ ಈ ಕೃತ್ಯ ಎಸಗಿದ್ದಾನೆ ಎಂದು ಅನುಮಾನ ವ್ಯಕ್ತಪಡಿಸಿ ಬಾಲಕಿ ತಾಯಿ ಗಂಡಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಅಪಹರಣಕ್ಕೆ ಒಳಗಾಗಿರುವ 13 ವರ್ಷದ ಬಾಲಕಿ ಪಕ್ಕದ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 8ನೇ ತರಗತಿ ಓದುತ್ತಿದ್ದಾಳೆ. 5 ವರ್ಷದ ಹಿಂದೆ ಬಾಲಕಿಯ ತಂದೆ ತೀರಿಕೊಂಡಿದ್ದರಿಂದ ತಾಯಿಯೇ 2 ಮಕ್ಕಳನ್ನ ಸಾಕುತ್ತಿದ್ದಾರೆ. ಜೊತೆಗೆ ಅವರಿಗೆ ಶಿಕ್ಷಣವನ್ನ ಕೊಡಿಸುತ್ತಿದ್ದಾರೆ. ಆಗಸ್ಟ್ 1ರಂದು ರಾತ್ರಿ 7:30ರ ಸುಮಾರಿಗೆ ಬಾಲಕಿ ತಾಯಿ ಡೈರಿಗೆ ಹಾಲು ಹಾಕಲು ಹೋಗಿದ್ದರು. ಕೆಲ ಹೊತ್ತಿನಲ್ಲಿ ವಾಪಸ್ ಬಂದು ನೋಡಿದಾಗ ಮನೆಯಲ್ಲಿ ಮಗಳು ಇರಲಿಲ್ಲ. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿ 8 ದಿನವಾದರೂ ಇನ್ನೂ ನನ್ನ ಮಗಳನ್ನ ರಕ್ಷಿಸಿಲ್ಲ ಎಂದು ತಾಯಿ ಮಂಜುಳಾ ವಿವಿಸಿ ವಾಹಿನಿ ಸ್ಟುಡಿಯೋದಲ್ಲಿ ಕಣ್ಣೀರು ಹಾಕಿದ್ರು. ವಾಪಸ್ ಅದ್ರ ಹೋಗಿ ಕೇಳೋದಕ್ಕೆ ಸರ್ ಅಲ್ಲಿ ನಾವು ಅದನ್ನ FIR ಮಾಡಿದೀವಿ ಕಣಮ್ಮ, ಇಟ್ಕೊಡ್ತೀವಿ, ಮಗಳನ್ನ ತಂದು ಕೊಡ್ತೀವಿ ಅಂತ ಎಲ್ಲ ಹೇಳಿದ್ರು ಸರ್. ನಾವು ಬಂದೆ 8 ದಿವಸ ಆಗೈತೆ, ಇವಾಗ ಮಗುನು ಹೋಗಿ 8 ದಿವಸ ಆಗೈತೆ, ನೀವು ಅವತ್ತು ಇವತ್ತು ಅಂತ ಹೇಳ್ತಾ ಇದ್ರಲ್ಲ ಸರಿ, ನಿಮ್ಮ ಕಡೆ ಆಗುತ್ತೆ ಇಲ್ವಾ, ನಾವು ಬೇರೆ ಕಡೆ ಹೋಗೋದೆ ಹೆಂಗೆ, ನನ್ನ ಮಗಿನ ಏನು ಪರಿಸ್ಥಿತಿ ಅಂತ ನೀವು ಏನು ಯೋಚನೆ ಮಾಡ್ತಾ ಇಲ್ಲ ಅಂತಂದಾಗ ನೀನೇ ಕಳಿಸಿದಿ ಕಣಮ್ಮ ಅಂತ ಆ ರೀತಿ ಎಲ್ಲ ನಮಗೆ ಆರೋಪ ಹೊರಿಸಿ ಈ ರೀತಿಯ ಇದು ಮಾಡಿದ್ದಾರೆ ಸರ್. ನನ್ನ ಮಗಳಿಗೆ ಎಜುಕೇಶನ್ ಕೊಡಿಸ್ಬೇಕು ಸರ್. ಅವಳು ಬೇರೆ ಕಡೆ ಎಲ್ಲೂ ಹೋಗೋದು ಬೇಡ, ಅಮ್ಮನೇ ಬೇಕು ಅಂತ ಬರ್ಬೇಕು ಸರ್. ಅವಳು ಕಾಲ ಮೇಲೆ ಅವಳು ನಿಂತ್ಕೋಬೇಕು ಸರ್. ಮಂಡ್ಯ ನಗರದ ಹೊರವಲಯದ ಉಮ್ಮಡಹಳ್ಳಿ ಸಮೀಪ ಬೆಂಗಳೂರು ಮೈಸೂರು ಅಂಡರ್ಪಾಸ್ ಸೇತುವೆ ಬಳಿ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಭಾವಚಿತ್ರವಿದ್ದ ಫ್ಲೆಕ್ಸ್ಗೆ ಕಿಡಿಗೇಡಿಗಳು ಬುಧವಾರ ತಡರಾತ್ರಿ ಬೆಂಕಿ ಹಚ್ಚಿದ್ದಾರೆ. ಫ್ಲೆಕ್ಸ್ಗೆ ಪೆಟ್ರೋಲ್ ಸುರಿದು ಅದಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮೈಸೂರು ಚಲೋ ಪಾದಯಾತ್ರೆ ವೇಳೆ ನಗರದ ಮಹಾವೀರ ವೃತ್ತದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಸಂಘರ್ಷ ಉಂಟಾಗಿತ್ತು. ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ಅವರು ಕಾಣಿಸಿಕೊಂಡಾಗ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಬರುತ್ತಿದ್ದ ಎತ್ತಿನ ಗಾಡಿಯನ್ನು ತಡೆದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ 2 ಪಕ್ಷಗಳ ಕಾರ್ಯಕರ್ತರ ನಡುವೆ ಪರಸ್ಪರ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು. ಪೊಲೀಸರು ಮತ್ತು ವಿಜಯೇಂದ್ರ ಅವರು ಮಧ್ಯಪ್ರವೇಶಿಸಿ ಕಾರ್ಯಕರ್ತರನ್ನ ಸಮಾಧಾನಪಡಿಸಿದರು. ನಮ್ಮ ಸರ್ಕಾರ ಹಗರಣ ಮಾಡಿದೆ ಎಂದು ಬಿಜೆಪಿ ಮತ್ತು ಜೆಡಿಎಸ್ ನಡೆಸುತ್ತಿರುವ ಪಾದಯಾತ್ರೆ ಹಾಸ್ಯಾಸ್ಪದ ಹಾಗೂ ಸತ್ಯಕ್ಕೆ ದೂರವಾದದ್ದು ಎಂದು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಡಿ ತಾರಾಚಂದನ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಸತ್ಯಾಂಶ ಇಲ್ಲದ ಮುಡಾ ಪ್ರಕರಣ ಮುಂದಿಟ್ಟು ಪಾದಯಾತ್ರೆ ಮಾಡುತ್ತಿರುವ ವಿಪಕ್ಷಗಳ ನಡೆ ಖಂಡಿಸಿ ಮತ್ತು ಅವರ ಅವಧಿಯಲ್ಲಿ ಆಗಿರುವ ಹಗರಣ ಬಿಚ್ಚಿಡುವ ಉದ್ದೇಶದಿಂದಲೇ ಆಗಸ್ಟ್ 9ರಂದು ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯಿಂದಲೂ 5 ರಿಂದ 10 ಸಾವಿರ ಮಂದಿ ಭಾಗವಹಿಸುತ್ತೇವೆ ಎಂದರು. ಏನು ಜೆಡಿಎಸ್ ಮತ್ತೆ ಬಿಜೆಪಿ 2 ಮಿತ್ರ ಪಕ್ಷಗಳು ಒಂದು ಪಾದಯಾತ್ರೆಯನ್ನ ಬೆಂಗಳೂರಿಂದ ಮೈಸೂರು ತನಕ ಹಮ್ಮಿಕೊಂಡಿದ್ದಾರೆ. ಅದು ಮುಡಾ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ನಮ್ಮ ಸಿದ್ದರಾಮಯ್ಯ ಅವರಿಗೆ ಅನಾವಶ್ಯಕವಾಗಿ ಸಿಲುಕಿಸಿ ಒಂದು ಪಾದಯಾತ್ರೆ ಮಾಡ್ತಿರೋದು. ಇದೊಂದು ಹಾಸ್ಯಾಸ್ಪದವಾದಂತಹ ಪಾದಯಾತ್ರೆ ಆಗಿದೆ. ಈ ಪಾದಯಾತ್ರೆಗೆ ಯಾವುದೇ ಒಂದು ಅರ್ಥ ಇಲ್ಲ. ಹೇಳ್ತಾರಲ್ಲ, ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಡುವಂತಹ ಒಂದು ಪ್ರಕರಣ ಇದು. ಮುಡಾದ ವಿಷಯದಲ್ಲಿ ಯಾರೋ ಒಬ್ಬ ವ್ಯಕ್ತಿಯಾದಂತಹ ಅಬ್ರಹಾಂ ಅವರು ಒಂದು ದೂರನ್ನು ಸಲ್ಲಿಸ್ತಾರೆ. ಆ ದೂರು ಸಲ್ಲಿಸಿದ ಒಂದೇ 1 ಗಂಟೆಯೊಳಗೆ ವಿಚಾರಣೆಗೆ ಒಳಪಡಬೇಕು ಅಂತ ಹೇಳಿಬಿಟ್ಟು ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಅವರಿಗೆ ಒಂದು ನೋಟಿಸನ್ನು ಕೊಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ಉಪಾಧ್ಯಕ್ಷೆ ರಹಿಮಾ, ಬ್ಲಾಕ್ ಅಧ್ಯಕ್ಷೆ ವಸಂತಕುಮಾರಿ, ಜಿಲ್ಲಾ ಸೋಷಿಯಲ್ ಮೀಡಿಯಾ ಮೇಲ್ವಿಚಾರಕಿ ಜಮೀಲಾ ಇದ್ದರು. ತಮ್ಮ ಹೆಸರಿನಲ್ಲಿರುವ ಜಮೀನಿಗೆ ಹೋಗಲು ಗ್ರಾಮದ ಕೆಲವರಿಂದ ಅಡ್ಡಿ ಹಾಗೂ ಹಲ್ಲೆ ನಡೆಸಿದ್ದು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಬೇಲೂರು ತಾಲೂಕು ಹಳೆಬೀಡು ಹೋಬಳಿ ಮೊಹಮ್ಮದ್ಪುರ ಗ್ರಾಮದ ಹಲ್ಲೆಗೊಳಗಾದ ಜಫುಲ್ಲಾ ಖಾನ್ ಮನವಿ ಮಾಡಿದರು. ಹಾಸನದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅವರು ಸುದ್ದಿಗಾರರ ಜೊತೆ ಮಾತನಾಡಿ, ಗ್ರಾಮದ ಸರ್ವೆ ನಂಬರ್ 637/4ರಲ್ಲಿ ನಮಗೆ ಸೇರಿದ 28 ಗುಂಟೆ ಜಾಗವಿದೆ. ಆ ಜಾಗಕ್ಕೆ ತೆರಳಲು ನಮ್ಮದೇ ಗ್ರಾಮದ ಅಮ್ಜದ್ ಖಾನ್, ಶಾರುಖ್ ಖಾನ್, ಇಮಾಮ್ ಖಾನ್, ಸಯ್ಯದ್ ಖಾನ್ ಎಂಬುವವರು ಅಡ್ಡಿ ಮಾಡುತ್ತಿದ್ದು ಹಲವು ಬಾರಿ ನಮ್ಮ ಮೇಲೆ ಹಲವು ಬಾರಿ ಹಲ್ಲೆ ಮಾಡಿದ್ದಾರೆ.
ಮಾಡಿದ್ದಾರೆ. ಇದೀಗ ಮತ್ತೆ ನಮ್ಮ ಜಮೀನಿನಲ್ಲಿ ಕೆಲಸ ಮಾಡಲು ತೆರಳಿದ್ದ ವೇಳೆ ಮಂಗಳವಾರ ಎಲ್ಲರೂ ಸೇರಿ ಕಬ್ಬಿಣದ ರಾಡ್, ದೊಣ್ಣೆ ಹಾಗೂ ಕೈಗಳಿಂದ ಹಲ್ಲೆ ಮಾಡಿದ್ದಾರೆ. ಈ ಬಗ್ಗೆ ಅನೇಕ ಬಾರಿ ಪೊಲೀಸ್ ಠಾಣೆಗೆ ದೂರು ನೀಡಿ 2 ಬಾರಿ ಪ್ರಕರಣ ಕೂಡ ದಾಖಲಾಗಿದೆ. ಆದರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದು ದೂರಿದರು. ಈ ಹಿಂದೆ ಕೂಡ ಇದೇ ವಿಚಾರವಾಗಿ 6 ಬಾರಿ ದೂರು ನೀಡಲಾಗಿದ್ದು ಪ್ರಕರಣ ಕೂಡ ದಾಖಲಾಗಿವೆ. ಆದರೆ ಎಸ್ಪಿ ಕಚೇರಿಯ ಕಂಟ್ರೋಲ್ ರೂಮ್ನಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿರುವ ಫಿರ್ ಖಾನ್ ಎಂಬುವರು ಹಲ್ಲೆ ಮಾಡಿರುವವರ ಸಹೋದರನೇ ಆಗಿದ್ದು ಅವರು ತಮ್ಮ ಪ್ರಭಾವ ಬಳಸಿ ನಮಗೆ ನ್ಯಾಯ ಸಿಗದಂತೆ ಮಾಡಿದ್ದಾರೆ ಎಂದು ದೂರಿದರು. ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ನಮಗೆ ನ್ಯಾಯ ಒದಗಿಸಬೇಕು, ನಮ್ಮ ಜಮೀನನ್ನ ನಮಗೆ ಉಳುಮೆ ಮಾಡಲು ಅವಕಾಶ ಕಲ್ಪಿಸಿ ಭದ್ರತೆ ಒದಗಿಸಬೇಕು ಎಂದು ಮನವಿ ಮಾಡಿದರು. 637 28 ಕುಂಟೆ ಜಮೀನು. ಆ ಜಮೀನಿಗೆ ಈ ಕಡೆನೂ ಅವರೇ ಆ ಕಡೆನೂ ಅವರೇ, ಮಧ್ಯ ನಾವು ಇದ್ದೀವಿ. ಮಧ್ಯ ಇದ್ದರೆ ನಮಗೆ ಬರಬೇಕು ಜಮೀನು, ನಾವು ತಗೊಂಡು ಅಂತೇಳಿ ನಮಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಜಮೀನಿಗೆ ಜಾಪಳ್ಳಿ ಅವರು ಜಾಗ ಬಿಟ್ಟಿದ್ದಾರೆ. ಆ ಜಾಗದಲ್ಲೇನು ತಂಗಿ ಸೊಸೆ ನಟ್ಕೊಂಡು ನಮಗೆ ಜಾಗ ಬಿಡೋಕ್ಕೆ ತಿರ್ಗಾಡಕ್ಕೆ ಕೊಡಲ್ಲ. ನಾವು ಹಳ್ಳಿಯಿಂದ ತಿರ್ಗಾಡಬೇಕು. ನಮಗೆ ಅಲ್ಲಿ ಹೋದರೆ ದೊಣ್ಣೆ, ಮಚ್ಚು ಎಲ್ಲ ಬಂದು ಹೊಡಿತಾರೆ. ರಾಡು ಇದೆಲ್ಲ ತೊಗೊಬರ್ತಾರೆ. ನಮಗೆ ಜಮೀನು ಹತ್ರನೇ ಹೋಗಲ್ಲ. ನಮಗೆ ಆಗಿಬಿಟ್ಟಿದೆ ಜಮೀನು, ನಮಗೆ ಆಗೈತೆ, ನೀವು ಯಾಕೆ ಬರ್ತಿಲ್ಲ ಅಂತೇಳಿ ನಮಗೆ ಇದು ಮಾಡ್ತಾರೆ ಅವರು. ನಮ್ಮ ಅಣ್ಣನ ಹೆಸರು ಇರುತ್ತೆ, ಅಬ್ದುಲ್ ಬಾರಿ ಅವರೆಲ್ಲ ಸಿಗುತ್ತೆ. ನಾನೇ ಅಲ್ಲಿ ಬ್ಯಾಸೆ ಮಾಡೋದು. ಅಲ್ಲಿ ಒಂದು ತೊಗೊಂಡು ಹೋಗಿ ಕೊಡಲ್ಲ, ಏನೂ ತೊಗೊಂಡು ಹೋಗಿ ಕೊಡಲ್ಲ. ಅಜ್ಮತ್ ಖಾನ್ ಅವರು, ಅಜ್ಮತ್ ಖಾನ್ ಕುಟುಂಬದವರು ಎಲ್ಲರೂ ನಮಗೆ ದೊಣ್ಣೆ, ನಮ್ಮ ಹೆಂಗಸರಿಗೆ, ನನ್ನ ಮಕ್ಕಳಿಗೆ ಜಮೀನ್ ಹತ್ರ ಜೋಳ ಚೆಲ್ಲಿದ್ರು ಅವರು, ಅಜ್ಮತ್ ಖಾನ್ ಕಡೆಯವರು. ನಾವು ಹೋಗಿದ್ದಾಗ ಅಲ್ಲಿ ಹೋಗಿ ನಾವು ಜೋಳ ಚೆಲ್ಲೋಣ ಅಂತ ಹೋದರೆ ಕಲ್ ತೂರಾಟ ಮಾಡ್ಕೊಂಬಂದು ರಾಡು ಎಲ್ಲ ತಗೊಂಬಂದು ನಮ್ಮೆಲ್ಲ ಹಲ್ಲೆ ಮಾಡಿದ್ರು. ಹೊಡೆದಿದ್ದು ಏಟ್ಗಿಂತ ನಾವು ಮೂರ್ಛೆ ಆಗಿ ಬಿದ್ದುಬಿಟ್ಟಿದ್ವಿ. ನಮಗೇನು ಪ್ರಜ್ಞೆನೇ ಇರಲಿಲ್ಲ. ಆ ಥರ ಹೊಡೆದಿದ್ದಾರೆ. ನಮಗೆ ಊರವರು ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಹೆಲ್ಪ್ ಮಾಡಿದ್ದಾರೆ. ಹಾಂ, ನಾವು ಇವತ್ತಿಗೆ ಅಡ್ಮಿಂಟ್ ಆಗಿ 3 ದಿವಸ ಆಗಿದೆ. ಯಾವ ಕಾರಣಕ್ಕಲ್ಲೇ ಮಾಡಿದ್ರು ಸರ್? ನಾವು ಜಮೀನು ಹತ್ರ ಹೋಗಬಾರ್ದು, ನಮ್ಮದು ಜಮೀನು ಅಂತ ಹೇಳಿ ಇದು ಮಾಡ್ತಿದ್ದಾರೆ ಅವರು. ನಾವು ತುಂಬ ವರ್ಷದಿಂದ ನಾವು ಜಮೀನು ಹತ್ರ ಹೋಗಿ ವ್ಯವಸಾಯ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ ಸರ್. ಅವರು ನಮ್ಮದೇ ಜಮೀನು ಅದು ಇದು ಅಂತ ಹೇಳಿ ಯಾವತ್ತು ಹೋದ್ರೂ ನಾವು ಬಡಿಯೋದು ಓಸತಿ ಎಲ್ಲ ಹಲ್ಲೆಗೊಳಗಾದ ಮೊಹಮ್ಮದ್ ಹಫೀಜ್, ಶಮೀದ್, ರಶೀದ್ ಬಿ, ತಬಾರಕ್ ಇತರರಿದ್ದರು. ನಗರದ ಕುವೆಂಪು ನಗರದ ಮೇದಿನಿ ನೃತ್ಯ ನಿಕೇತನ ಕಲಾ ಸಂಘದ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಹಿನ್ನೆಲೆ ಆಗಸ್ಟ್ 11ರಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಸಿಂಹಾಸನಪುರಿ ವೈಭವ ಎಂಬ ನೃತ್ಯ ರೂಪಕ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಮುಖ್ಯಸ್ಥರಾದ ವಿದುಷಿ ಭಾನು ಚಿದಾನಂದ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ನಗರದಲ್ಲಿ ಮೇದಿನಿ ನೃತ್ಯ ನಿಕೇತನ ಸಂಘ ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನೃತ್ಯ ಕಲಿಸಲಾಗಿದೆ. ಸಂಸ್ಥೆಗೆ ಇದೀಗ 25 ವರ್ಷ ತುಂಬಿದೆ. ಇದರ ಅಂಗವಾಗಿ ಜಿಲ್ಲೆಯ ಪರಂಪರೆ ಮತ್ತು ಇತಿಹಾಸದ ಬಗ್ಗೆ ತಿಳಿಸುವ ಸಿಂಹಾಸನಪುರಿ ವೈಭವ ನೃತ್ಯ ರೂಪಕ ಪ್ರದರ್ಶನ ಮಾಡಲಾಗುತ್ತಿದ್ದು, ಸುಮಾರು 70ಕ್ಕೂ ಹೆಚ್ಚು ಕಲಾವಿದರ ತಂಡ ಐತಿಹಾಸಿಕ ರೂಪವನ್ನು ಪ್ರದರ್ಶನ ಮಾಡಲಿದೆ. ಕಾರ್ಯಕ್ರಮವನ್ನು ವಿದುಷಿ ಕೆಎಸ್ ಅಂಬಳಿ ರಾಜೇಶ್ವರಿಯವರು ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಟಿವಿ ಶಿವಾನಂದ ತಗಡೂರು, ಜಿಲ್ಲಾ ಕಸಾಪ ಅಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ಗೌಡ ಹಾಗೂ ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕ ಡಾಕ್ಟರ್ ವಿಜಯ್ ಅಂಗಡಿ ಹಾಗೂ ರಂಗನಾಥ್ ಗುಪ್ತಾ ಅವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಇದರಲ್ಲಿ ತೆರೆಮರೆಯ ಕಲಾತಾರೆ ಮತ್ತು ಯುವ ಪ್ರತಿಭಾ ಪರಿಚಯ ಅನ್ನುವ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಪೂರೈಸಿದ್ದೇವೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಅನೇಕ ಹುದುಗಿರುವ ಕಲಾವಿದರನ್ನು ಕಲಾರಂಗಕ್ಕೆ ಪರಿಚಯಿಸಿದ್ದೀವಿ. ಹಾಗೆ ಪ್ರತಿಭಾನ್ವಿತ ಯುವ ಕಲಾವಿದರನ್ನು ಭರತನಾಟ್ಯ ಕ್ಷೇತ್ರದಲ್ಲಿ ಕಲಾರಂಗಕ್ಕೆ ಪರಿಚಯಿಸಿದ್ದೀವಿ. ಇದು 12 ತಿಂಗಳ ಕಾರ್ಯಕ್ರಮ ಪೂರೈಸಿದ್ದು, ಈಗ ನಾವು ಇದೇ ಭಾನುವಾರ ಸಂಜೆ 4 ಗಂಟೆಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಕೂಡ ವಿಶೇಷವಾದ ಕಾರ್ಯಕ್ರಮನೇ. ನಮ್ಮ ಹಾಸನಕ್ಕೆ ಸಂಬಂಧಪಟ್ಟಂತಹ ಹಾಸನದ ವಿಶೇಷತೆಗಳನ್ನು ಹೊರಸೂಸುವಂತಹ ಕಾರ್ಯಕ್ರಮ ಆಗಿದ್ದು ಒಂದು ನೃತ್ಯ ರೂಪಕ ಆಗಿದೆ. ಇದರಲ್ಲಿ ಸಿಂಹಾಸನಪುರಿ ವೈಭವ ಅನ್ನುವ ನೃತ್ಯ ರೂಪಕವನ್ನು ನಾವು ಮಾಡ್ತಾ ಇದ್ದೀವಿ. ಇದನ್ನು ಪ್ರದರ್ಶನ ನೀಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಸ್ವಪ್ನ ರಂಗಸ್ವಾಮಿ ಇದ್ದರು. ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದ ಕುಶಾಲನಗರ ಬಡಾವಣೆಯ ಅಂಗನವಾಡಿಯ ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ಮಾನವ ಬಂಧುತ್ವ ವೇದಿಕೆಯ ವತಿಯಿಂದ ಹಾಲು ಹಾಗೂ ಬಿಸ್ಕೆಟ್ ನೀಡುವ ಮೂಲಕ ಬಸವ ಪಂಚಮಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು.
ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕ ಕಾಳಪ್ಪ ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ಹಾಲು ಹಾಗೂ ಬಿಸ್ಕೆಟ್ ಹಂಚುವ ಮೂಲಕ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾಗರ ಪಂಚಮಿ ದಿವಸ ದೇಶದಾದ್ಯಂತ ಹಾಲು ಕುಡಿಯದ ಹಾವಿನ ಹೊತ್ತಕ್ಕೆ ಹಾಲು ಸುರಿಯುವ ಮೂಲಕ ಮೌಢ್ಯತೆಯಲ್ಲಿ ಇರುವ ಜನರನ್ನ ಮೌಢ್ಯದಿಂದ ಹೊರತರುವ ನಿಟ್ಟಿನಲ್ಲಿ ಮಾನವ ಬಂಧುತ್ವ ವೇದಿಕೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದೆ. ಹಾವು ಒಂದು ಸರೀಸೃಪ ಪ್ರಾಣಿ. ಅದು ಹಾಲು ಕುಡಿಯುವುದಿಲ್ಲ. ಅದೊಂದು ಮಾಂಸಾಹಾರಿ ಪ್ರಾಣಿಯಾಗಿದ್ದು, ಹೊತ್ತಕ್ಕೆ ಹಾಲು ಹಾಕಿದರೆ ಇರುವೆಗಳು ಸೇರಿಕೊಂಡು ಹಾವಿನ ಜೀವಕ್ಕೆ ಹಾನಿ ಮಾಡುವ ದೃಷ್ಟಿಯಿಂದ ಭೂಮಿಗೆ ಚೆಲ್ಲುವ ಹಾಲನ್ನ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ನೀಡುವ ಮೂಲಕ ಮಾನವ ಬಂಧುತ್ವ ವೇದಿಕೆ ಹಲವಾರು ವರ್ಷಗಳಿಂದ ಇಂತಹ ಕಾರ್ಯಕ್ರಮವನ್ನು ಮಾಡುವ ಸಮಾಜದಲ್ಲಿ ಇರುವ ಮೂಢನಂಬಿಕೆಯನ್ನ ಹೋಗಲಾಡಿಸಲು ಸಾಧ್ಯ. ಈ ಕಾರ್ಯಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಒಂದು ಮೌಢ್ಯ ವಿಚಾರದೊಳಗಡೆ ಮುಳುಗಿರುವಂತಹ ಜನರನ್ನ ಎಬ್ಬಿಸುವಂಥ ಕೆಲಸನ ಮಾನವ ಬಂಧುತ್ವ ವೇದಿಕೆ ಮಾಡ್ತದೆ. ಇವತ್ತು ಬಸವ ಪಂಚಮಿ ದಿನವಾದ ಈ ದಿನ ಅನೇಕ ಮೂಢನಂಬಿಕೆಯ ಜನರು ಹಾವಿಗೆ ಹಾಲು ನೆರೆಯೋದ್ರ ಮುಖಾಂತರ ಮೌಢ್ಯನ ಮೆರಿತಾ ಇದ್ದಾರೆ. ಯಾವತ್ತೂ ಕೂಡ ಹಾಲನ್ನು ಕುಡಿಯಲ್ಲ. ಅದು ಒಂದು ಸರೀಸೃಪ ಪ್ರಾಣಿ ಆಗಿರೋದ್ರಿಂದ ಅದು ಮಾಂಸಾಹಾರಿ ಪ್ರಾಣಿ. ಹಾಗಾಗಿ ಅದು ಹಾಲನ್ನು ಕುಡಿಯಲ್ಲ. ಅದು ಇಲಿ ಮಾತ್ರ ತಿನ್ನುವಂಥದ್ದು. ಇಲಿ ಮತ್ತು ಇತರ ಪ್ರಾಣಿಗಳು ತಿನ್ನುತ್ತೆ. ಹಾಲು ಕುಡಿದ್ರೆ ಅದಕ್ಕೆ ಜೀರ್ಣಿಸಂಥ ಶಕ್ತಿ ಇರಲ್ಲ ಮತ್ತು ಹಾಲನ್ನು ಕೂಡ ಅದು ಸೇವಿಸಲ್ಲ. ಈ ಕಾರಣಕ್ಕಾಗಿ ಜನರು ಹುತ್ತಕ್ಕೆ ಹಾಲು ಏರೋದ್ರ ಮುಖಾಂತರ ಮೌಢ್ಯನ ಆಚರಣೆ ಮಾಡ್ತಿದ್ದಾರೆ. ನಾವು ಆ ಕಾರಣಕ್ಕಾಗಿ ಇಂಥ ಒಂದು ಪೌಷ್ಟಿಕಾದಂಥ ಆಹಾರನ ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಕೊಡೋದ್ರ ಮುಖಾಂತರ ಈ ರಾಜ್ಯದಲ್ಲಿರ್ತಕ್ಕಂಥ ಅಪೌಷ್ಟಿಕ ಮಕ್ಕಳನ್ನ ಒಂದು ಬೆಳವಣಿಗೆಗೆ ಒಂದು ಸಹಕಾರಿಯಾಗುವ ದೃಷ್ಟಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮಾನವ ಬಂಧುತ್ವ. ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಜೈ ಭೀಮ್ ಮಂಜು, ತಿಮ್ಮಯ್ಯ, ಎಸ್ಬಿ ಮಂಜುನಾಥ್, ಕುಮಾರಸ್ವಾಮಿ, ಅಂಗನವಾಡಿ ಕಾರ್ಯಕರ್ತೆ ಶಾರದಾ ಇತರರಿದ್ದರು. ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗಾಗಿ ಎಸ್ಸಿ ಎಸ್ಟಿ ಮತ್ತು ಟಿಎಸ್ಪಿ ಯೋಜನೆಯ ಅಡಿಯಲ್ಲಿ ಮೀಸಲಿಟ್ಟಿದ್ದ ಕೋಟ್ಯಾಂತರ ರೂಪಾಯಿ ಹಣವನ್ನು ಆ ಸಮಾಜಗಳಿಗೆ ಬಳಸದೆ ದುರ್ಬಳಕೆ ಮಾಡಿಕೊಂಡಿರುವುದನ್ನು ವಿರೋಧಿಸಿ ಗುರುವಾರ ಬಹುಜನ ಸಮಾಜ ಪಕ್ಷದ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್ ಮಾತನಾಡಿ, ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನಸಂಖ್ಯೆಗೆ ಅನುಗುಣವಾಗಿ ವಿವಿಧ ಯೋಜನೆಗಳ ಮುಖಾಂತರ ಶೋಷಿತ ಸಮಾಜವನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ಸದುದ್ದೇಶದಿಂದ ಕರ್ನಾಟಕ ಸರ್ಕಾರವು 2013-2014ರಲ್ಲಿ ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಕಾಯ್ದೆಯನ್ನ ರೂಪಿಸಿ ಇದರ ಅಡಿಯಲ್ಲಿ ರಾಜ್ಯ ಯೋಜನಾ ವೆಚ್ಚದ ಒಂದು ಭಾಗವನ್ನ ಮೀಸಲಿಡುವುದಕ್ಕಾಗಿ ಈ ಅಧಿನಿಯಮ ಅವಕಾಶ ಕಲ್ಪಿಸಲಾಗಿತ್ತು. ಈ ಯೋಜನೆಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ ಆಗುತ್ತದೆ ಎಂದು ಆಶಾ ಭಾವನೆ ಮೂಡಿತ್ತು. ಆದರೆ ಕರ್ನಾಟಕ ರಾಜ್ಯವನ್ನಾಳಿದ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಈ ಅಧಿನಿಯಮದ ಆಶಯಗಳನ್ನು ಜಾರಿ ಮಾಡದೆ ಗಾಳಿಗೆ ತೂರುವ ಮೂಲಕ ಪರಿಶಿಷ್ಟ ಸಮಾಜಕ್ಕೆ ದ್ರೋಹ ಮಾಡಿವೆ ಎಂದು ದೂರಿದರು. ಕಾಂಗ್ರೆಸ್ ಸರ್ಕಾರ ಏನಿದೆ ಎಸ್ಸಿ ಎಸ್ಟಿ ಅವರಿಗೆ ಅವರ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಮೀಸಲಿಟ್ಟಂತ ಹಣವನ್ನ ಇವತ್ತು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದಂಥ ವಿಚಾರ. ಸೊ ಇದನ್ನ ನಾವು ಈ ಅನ್ಯಾಯವನ್ನು ಸರಿಪಡಿಸಬೇಕು. ಇವರ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕು. ಸುಮಾರು 10 ವರ್ಷಗಳಿಂದ ಸುಮಾರು 70,000 ಕೋಟಿ ಏನು SCP TSP ಹಣವನ್ನು ಲೂಟಿ ಮಾಡಿದರೆ ಅದನ್ನು ವಾಪಸ್ ಹಾಕಿ ಅವರ ಅಭಿವೃದ್ಧಿಗೆ ಕೆಲಸ ಮಾಡಬೇಕು. ಏನು ಇವತ್ತು ವಾಲ್ಮೀಕಿ ಹಗರಣ ನಡೆದಿದೆ, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಏನು ಹಗರಣ ನಡೆದಿದೆ. ಸೊ ಈಗ ಹಗರಣಕ್ಕೆ ಸಂಬಂಧಪಟ್ಟಂಗೆ ಮಂತ್ರಿಯವರು ರಾಜೀನಾಮೆ ಕೊಟ್ಟಿದ್ದಾರೆ, ಅರೆಸ್ಟ್ ಆಗಿದ್ದಾರೆ, ಕೆಲವರು ಡೆತ್ ನೋಟ್ ಬರೆದಿಟ್ಟು ಸತ್ತೋಗಿದ್ದಾರೆ. ಸೊ ಇದು ಎಲ್ಲ ನಮಗೆ ಗೊತ್ತಾಗ್ತಾ ಇದೆ, ರಾಜ್ಯ ಸರ್ಕಾರ ಲೂಟಿಗಿಳಿದಿದೆ ಅಂತೇಳಿ ಹಗಲು ದರೋಡೆ ಮಾಡ್ತದೆ. ಬಹುಶಃ ಇನ್ನೆಂದೂ ಈ ಒಂದು ಪ್ರಮಾಣದ ಒಂದು ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ಹರೀಶ್ ರತ್ನಿ ಮಾತನಾಡಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳು ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳನ್ನು ಬಹುಜನ ಸಮಾಜ ಪಾರ್ಟಿ ಕೈಗೆತ್ತಿಕೊಂಡು ಸರ್ಕಾರದ ಗಮನ ಸೆಳೆಯಲು ಜುಲೈ 26ರಿಂದ ಆಗಸ್ಟ್ 18ರವರೆಗೆ ಜನಜಾಗೃತಿ ಆಂದೋಲನವನ್ನು ನಡೆಸಲು ನಿರ್ಣಯಿಸಿದೆ. ಈ ಹಿನ್ನೆಲೆಯಲ್ಲಿ ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಕಾಯ್ದೆಯಲ್ಲಿ ರೂಪಿಸಿರುವ ಯೋಜನೆಗಳು ನೇರವಾಗಿ ಎಸ್ಸಿ ಎಸ್ಟಿ ಘಟಕಗಳಿಗೆ ತಲುಪುವಂತೆ ಮಾಡಬೇಕೆಂದು ಮತ್ತು ಈ ಮೀಸಲು ಹಣವನ್ನು ಅನ್ಯ ಯೋಜನೆಗಳಿಗೆ ದುರ್ಬಳಕೆ ಮಾಡಿದವರ ವಿರುದ್ಧ ಕಾಯ್ದೆಗೆ ಶಿಕ್ಷೆಗೆ ಗುರಿಪಡಿಸಬೇಕು ಹಾಗೂ ಈಗಾಗಲೇ ದುರ್ಬಳಕೆ ಮಾಡಿಕೊಂಡಿರುವ ಹಣವನ್ನು ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಖಾತೆಗೆ ಹಿಂದಿರುಗಿಸಲು ಆದೇಶಿಸಬೇಕೆಂದು ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗುತ್ತಿದೆ ಎಂದರು. ನಡೆದಿರ್ತಕ್ಕಂಥ ವಾಲ್ಮೀಕಿ ಹಗರಣ ಯಾವಾಗ ಹೊರಗಡೆ ಬಂತೋ ಇದು ಬರೀ ಇದರಲ್ಲಿ ಒಂದರಲ್ಲೇ ಅಲ್ಲ, 21 ಇಲಾಖೆಯಲ್ಲಿ ಇವತ್ತು ಹಗರಣ ನಡೆದಿದೆ. ಇದು ಗಂಗಾ ಕಲ್ಯಾಣದಲ್ಲಿ, ಬೋವಿಲಿ, ಲಂಬಾಣಿಲಿ ಮತ್ತೆ ಆದಿಜಂಬವಿ ಈ ಥರ 21 ನಿಗಮಗಳಲ್ಲಿ ಇವತ್ತು SC ST ಹಣನ ಕೊಳ್ಳೆ ಹೊಡೆದಿದ್ರಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು ಜಗಜ್ಜಾಹಿರವಾಗಿ ಹೇಳಿದ್ದಾರೆ. ಸೊ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ SC ST ಸಮಾಜದ ಮೇಲೆ
ಮಾಡಿ ಇವತ್ತು ಅನ್ಯಾಯಸಿಗಿರ್ತಕ್ಕಂಥ ಈ ಸರ್ಕಾರನ ಈ ಕೂಡಲೇ ವಿಸರ್ಜಿಸಿ ರಾಷ್ಟ್ರಪತಿಗಳು ರಾಜ್ಯಪಾಲರು ಇವತ್ತು ರಾಷ್ಟ್ರಪತಿ ಆಳ್ವಿಕೆನ ಈ ರಾಜ್ಯದಲ್ಲಿ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇವತ್ತೇನು ನಡೆದಿದೆ, ಯಾರೆಲ್ಲ ಇದಕ್ಕೆ ಶಾಮೀಲಾಗಿದ್ದಾರೆ, SC ST ಹಣನ ದುಡ್ಡನ್ನ ದುರ್ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಅವ್ರ ಮೇಲೆಲ್ಲ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಮ್ಮ, ಜಿಲ್ಲಾ ಕಾರ್ಯದರ್ಶಿ ಸೋಮಶೇಖರ್, ಜಿಲ್ಲಾ ಉಸ್ತುವಾರಿ ಲಕ್ಷ್ಮಣ್ ಕೀರ್ತಿ, ತಾಲೂಕು ಬಿಎಸ್ಪಿ ಅಧ್ಯಕ್ಷ ವೀರೇಶ್ ಕಲ್ಗಣೆ, ಕಾರ್ಯದರ್ಶಿ ಮಂಜಯ್ಯ, ಮಲ್ಲಯ್ಯ ಇತರರಿದ್ದರು. ಮಲ್ನಾಡ್ ಸ್ಟಾರ್ ಸಿಂಗರ್ಸ್ ವತಿಯಿಂದ ಪ್ರಥಮ ಬಾರಿಗೆ ಗಾಯಕ ಗಾಯಕಿಯರಿಗೆ ಲಿಂಪಿಂಗ್ ಆಡಿಷನ್ ಗಾಯನ ಸ್ಪರ್ಧೆಯನ್ನ ಆಗಸ್ಟ್ 10 ಮತ್ತು 11ರಂದು ಬೆಳಗ್ಗೆ 9 ಗಂಟೆಗೆ ಮಲ್ಲಿಪಟ್ಟಣದ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಗಾಯಕ ಗಂಗಾಧರ್ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 6 ರಿಂದ 17 ವರ್ಷದವರೆಗಿನ ಕಿರಿಯರ ವಿಭಾಗದಲ್ಲಿ ವಿಜೇತರಾದವರಿಗೆ ಮೊದಲನೇ ಬಹುಮಾನವಾಗಿ 5,000 ರು, ಎರಡನೇ ಬಹುಮಾನವಾಗಿ 3,000, ಮೂರನೇ ಬಹುಮಾನವಾಗಿ 2,000 ರು, ನಾಲ್ಕನೇ ಮತ್ತು 5ನೇ ಸ್ಥಾನ ಪಡೆದವರಿಗೆ ಸಮಾಧಾನಕರ ಬಹುಮಾನ ನೀಡಲಾಗುವುದು. ಈ ವಿಭಾಗಕ್ಕೆ 200 ರು ಪ್ರವೇಶ ಶುಲ್ಕವಿರುತ್ತದೆ. ಹಾಗೆ 18 ವರ್ಷ ಮೇಲ್ಪಟ್ಟ ಹಿರಿಯರ ವಿಭಾಗದಲ್ಲಿ ವಿಜೇತರಿಗೆ ಮೊದಲನೇ ಬಹುಮಾನವಾಗಿ 5,000 ರು, ಎರಡನೇ ಬಹುಮಾನವಾಗಿ 3,000, ಮೂರನೇ ಬಹುಮಾನವಾಗಿ 2,000 ರು, ನಾಲ್ಕನೇ ಮತ್ತು 5ನೇ ಸ್ಥಾನ ಪಡೆದವರಿಗೆ ಸಮಾಧಾನಕರ ಬಹುಮಾನ ನೀಡಲಾಗುವುದು. ಈ ವಿಭಾಗಕ್ಕೆ 300 ರು ಪ್ರವೇಶ ಶುಲ್ಕವಿರಲಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಸ್ಪರ್ಧಿಗಳು ತಾವು ಹಾಡುವ ಹಾಡಿನ ಕರೋಕೆಗಳನ್ನು ತಾವೇ ತರಬೇಕು. ಸ್ಪರ್ಧಿಗಳು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತರಬೇಕು. ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳಿಗೂ ಪ್ರಶಂಸನಾ ಪತ್ರ ನೀಡಲಾಗುವುದು. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಭಾಗವಹಿಸುವ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಗಡಿಭಾಗ ಮಲ್ಲಿಪಟ್ಟಣ, ಅದು ಮಲೆನಾಡು, ಅದು ತುಂಬ ಒಂದು ಸುಂದರವಾದ ಒಂದು ಬೀಡು. ಈ ಮಲ್ಲಿಪಟ್ಟಣದಲ್ಲಿ ಮಲ್ನಾಡ್ ಸ್ಟಾರ್ ಸಿಂಗರ್ಸ್ ಅಂತ ಒಂದು ಗಾಯನ ಸ್ಪರ್ಧೆಯನ್ನು ನಾವು ಮಾಡ್ತಾ ಇದ್ದೀವಿ. ದಿನಾಂಕ 10 ಮತ್ತು 11 ಆಗಸ್ಟ್. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ನಿಮಗೆಲ್ಲ ಗೊತ್ತಿರೋ ಥರ ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ಹಳ್ಳಿ ಪ್ರತಿಭೆಗಳನ್ನ ಗುರುತಿಸ್ತಾ ಇರ್ತಾರೆ. ಈಗ ಆ ಹಳ್ಳಿ ಪ್ರತಿಭೆಗಳು ಏನು ಮಾಡ್ತಾರೆ, ಅವ್ರು ಚೆನ್ನಾಗಿ ಆಡೋಕೆ ಗೊತ್ತಿದ್ರು ಕೂಡ ಆ ಸ್ಟೇಜ್ ಹೆಂಗಿರ್ತದೋ, ಅಲ್ಲಿ ಎಂತೆಂಥ ಸಂಗೀತ ಕಲ್ತಿರೋದು ಬಂದಿರ್ತಾರೋ, ನಾನು ಹೆಂಗೆ ಆಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿರಲ್ಲ. ಚೆನ್ನಾಗೇ ಆಡ್ತಾರೆ ಅವರು, ಆದರೆ ಆ ಸ್ಟೇಜ್ ಅವರಿಗೆ ಏನು ಭಯನ ತರ್ತಾ ಇರ್ತದೆ. ಅಂಥ ಒಂದು ಕಲಾವಿದರುಗಳಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡೋಕ್ಕೋಸ್ಕರ ಈ ಥರ ಒಂದು ನಾವು ಪ್ರತಿ ವರ್ಷವೂ ಕೂಡ ಅರಕಲಗೂಡು ತಾಲೂಕಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಸಲ ಮಲ್ಲಿಪಟ್ಟಣದಲ್ಲಿ ಮಲ್ನಾಡ್ ಸ್ಟಾರ್ ಸಿಂಗರ್ ಅಂತಕ್ಕಂಥ ಒಂದು ಗಾಯನ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ. ಇದು ರಾಜ್ಯ ಮಟ್ಟದ್ದು ಆಗಿದೆ. ಯಾಕೆ ರಾಜ್ಯ ಮಟ್ಟದ್ದು ಅಂತ ಹೇಳಿದ್ರೆ, ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಭೆಗಳು ಬೇರೆ ತಾಲೂಕಿನ ಬೇರೆ ಜಿಲ್ಲೆಗಳ ಒಂದು ಪ್ರತಿಭೆಗಳನ್ನ ನೋಡಿ ಅವರಿಗಿಂತ ನಾವು ಸುದ್ದಿಗೋಷ್ಠಿಯಲ್ಲಿ ವರುಣ್ ಇದ್ದರು. ಬಹು ವರ್ಷಗಳ ನಂತರ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮನೆದೇವರ ದರ್ಶನ ಪಡೆದರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಗವಿಮಠದಲ್ಲಿರುವ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮನೆದೇವರು ಶ್ರೀ ಸ್ವಾತಂತ್ರ್ಯ ಸಿದ್ದಲಿಂಗೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಗವಿಮಠದ ಪೀಠಾಧ್ಯಕ್ಷ ಚನ್ನವೀರ ಮಹಾಸ್ವಾಮಿ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಶಾಸಕ ಎಚ್ಟಿ ಮಂಜು ಸಾಥ್ ನೀಡಿದರು. ಇದೇ ವೇಳೆ ಮನೆದೇವರ ದೇವಾಲಯದ ಮುಂದೆ ಹರಿಯುವ ಹಳ್ಳದ ವ್ಯವಸ್ಥೆ ನೋಡಿ ಬೇಸರಗೊಂಡ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಕೂಡಲೇ ಸ್ವಚ್ಛಗೊಳಿಸುವಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸೂಚಿಸಿದರು. ಬೈಕ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ರಾಷ್ಟ್ರೀಯ ಹೆದ್ದಾರಿ 66ರ ಗಾವಂಕೇರಿ ಬಳಿ ನಡೆದಿದೆ. ಬೈಕ್ ಸವಾರ ವಿನೋದ್ ನಾಯಕ್ ಸಾವನ್ನಪ್ಪಿದ ದುರ್ದೈವಿ ಎಂದು ಹೇಳಲಾಗುತ್ತಿದ್ದು, ಬೈಕ್ ಸವಾರ ಗಾವಂಕೇರಿ ಕಡೆಯಿಂದ ಹೆದ್ದಾರಿ ಕಡೆ ಬರುತ್ತಿದ್ದಾಗ ಗೋವಾ ಕಡೆಯಿಂದ ಬರುತ್ತಿದ್ದ ಬಲೆನೋ ಕಾರು ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಬೈಕ್ ಸವಾರನ ತಲೆಗೆ ಗಂಭೀರ ಗಾಯವಾಗಿದ್ದ ಪರಿಣಾಮ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಎಂದು ಹೇಳಲಾಗುತ್ತಿದೆ. ಈ ಪ್ರಕರಣ ಕಾರವಾರದ ಚಿತ್ತಾಕುಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುವ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಸಮುದಾಯದ ಬಾಂಧವರು ಮತ್ತು ಕುರುಬ ಸಮುದಾಯದ ಎಲ್ಲಾ ಬಾಂಧವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಾಲೂಕು ಕುರುಬ ಸಮಾಜದ ಅಧ್ಯಕ್ಷ ಎಚ್ಡಿ ಗಣೇಶ್ ತಿಳಿಸಿದರು. ಪಟ್ಟಣದ ಕನಕ ಸಮುದಾಯ ಭವನದಲ್ಲಿ ಕುರುಬ ಜನಾಂಗದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ರಾಜ್ಯದಲ್ಲಿ ನಡೆಯುತ್ತಿರುವ ಅನ್ಯಾಯ, ಕೋಮುಗಲಭೆ ಬೆಳವಣಿಗೆಗಳು ಸರಿಯಲ್ಲ. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಅನೇಕ ಹಗರಣಗಳು ನಡೆದಿದೆ. ಇದನ್ನ ಯಾರೂ ಸಹ ಹೇಳುವುದಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಎಲ್ಲಾ ಜನಾಂಗದವರು ಇಷ್ಟಪಡುತ್ತಾರೆ. ಅವರನ್ನ ರಾಜಕೀಯವಾಗಿ ಮುಗಿಸುವ ಹುನ್ನಾರ ನಡೆದಿದೆ. ಸಿದ್ದರಾಮಯ್ಯನಂತಹ ಒಳ್ಳೆಯ ವ್ಯಕ್ತಿತ್ವ ಹೊಂದಿರುವ ಮುಖ್ಯಮಂತ್ರಿ ಯಾರೂ ಇಲ್ಲ. ಎಲ್ಲಾ ಜನಾಂಗದ ಎಲ್ಲಾ ಸಮುದಾಯಗಳಿಗೂ ಸಮಾನವಾದ ಸಮಾನತೆಯನ್ನ ಕೊಡುವ ವ್ಯಕ್ತಿ ಅವರನ್ನ ರಾಜಕೀಯವಾಗಿ ಮುಗಿಸುವ ಹುನ್ನಾರ ನಡೆಯುತ್ತಿದೆ. ಇದು ಸಾಧ್ಯ ಇಲ್ಲ. ಆದ್ದರಿಂದ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಕುರುಬ ಸಮಾಜದ ಜನಾಂಗದವರು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಎಂದು ತಿಳಿಸಿದರು. ನಮ್ಮ ಸಮಾಜದ ಬಂಧುಗಳು ತಮ್ಮ ಗಮನಕ್ಕೆ ಈಗಾಗಲೇ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ಆ ವಿಚಾರವನ್ನು ತಮ್ಮ ಗಮನಕ್ಕಿಟ್ಟು ಅದನ್ನು ನಾನು 2 ಮಾತಿನಲ್ಲಿ ಹೇಳುವಂಥ ವಿಚಾರ ಮಾಡ್ತೀನಿ.
ಕಾರಣ ಇಷ್ಟೇ, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಮೇಲ್ವರ್ಗದ ಸಮಾಜದ ನಾಯಕರುಗಳು ಯಾವ ರೀತಿ ಅವರಿಗೆ ತೊಂದರೆ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ತೊಂದರೆ ಅವರ ಬೆನ್ನನ್ನು ಅವರೇ ಮುಟ್ಟಿ ನೋಡ್ಕೋಬೇಕು. ಹಿಂದೆಲ್ಲ ಅವರೆಲ್ಲ ಆಡಳಿತ ಮಾಡಿ ಬಂದಂಥವ್ರು, ಅವ್ರ ಕಾಲದಲ್ಲಿ ಎಷ್ಟು ಹಗರಣಗಳಿದ್ದಾವೆ, ಆ ಹಗರಣಗಳು ಏನೆಲ್ಲ ಇದೆ ಅಂತ ಅವ್ರಿಗೂ ಗೊತ್ತು. ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಂದರ್ಭದಲ್ಲಿ ತಾಲೂಕು ಕುರುಬ ಸಮಾಜದ ಗೌರವಾಧ್ಯಕ್ಷ ಜವರಪ್ಪ, ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್, ಮುಖಂಡರಾದ ಎಸ್ಟಿ ರಾಜಶೇಖರ್, ರಾಮಚಂದ್ರ, ಮಾಸ್ಟರ್, ಸಿಕೆ ಸ್ವಾಮಿ, ಕೋಳಿ ಮಹದೇವ್, ಮಾದೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಪದ್ಮಲತಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮನೆಯಿಂದ ಅಪ್ರಾಪ್ತೆ ಅಪಹರಣ ಆರೋಪ. 30 ವರ್ಷದ ಯುವಕ 13 ವರ್ಷದ ಮಗಳನ್ನ ಕರೆದೊಯ್ದಿದ್ದಾನೆ. ನ್ಯಾಯಕ್ಕಾಗಿ ತಾಯಿ ಕಣ್ಣೀರು. ಮಂಡ್ಯದಲ್ಲಿ ತಾರಕಕ್ಕೇರಿದ ಪಾದಯಾತ್ರೆ ಪಾಲಿಟಿಕ್ಸ್. ಮಾಜಿ ಶಾಸಕ ಪ್ರೀತಂ ಗೌಡ ಭಾವಚಿತ್ರವಿದ್ದ ಫ್ಲೆಕ್ಸ್ಗೆ ಬೆಂಕಿ ಹಾಕಿದ ಕಿಡಿಗೇಡಿಗಳು. ಬುಧವಾರ ತಡರಾತ್ರಿ ಘಟನೆ. ನಮ್ಮ ಸರ್ಕಾರ ಹಗರಣ ಮಾಡಿದೆ ಎಂದು ಬಿಜೆಪಿ ಜೆಡಿಎಸ್ ನಡೆಸುತ್ತಿರುವ ಪಾದಯಾತ್ರೆ ಹಾಸ್ಯಾಸ್ಪದ. ಮೈಸೂರಿನ ಕಾಂಗ್ರೆಸ್ ಜನಾನಂದನ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ 5 ರಿಂದ 10 ಸಾವಿರ ಮಂದಿ ಭಾಗಿ. ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಡಿ ತಾರಾಚಂದನ್ ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸದ್ಯದ ಕಡೆ ನಮ್ಮ ನಡೆ.